ಕಾರ್ ಓಡಿಸ್ದಂಗಿರುತ್ತೆ, ವ್ಯಾನ್ ಅನ್ಸೋದೇ ಇಲ್ಲ. ಡೆಡಿಕೇಟೆಡ್ AC ವೆಂಟ್ಸ್, 5 ಸೀಟರ್ 7 ಸೀಟರ್ ಸಾಕಾಗ್ತಿಲ್ಲ ಅಂದ್ರೆ 9 ಸೀಟರ್ ವೆಹಿಕಲ್, ಅದು ಲಕ್ಸುರಿ ಆನ್ ವೀಲ್ಸ್. ಇದು ಟಾಟಾ ವಿಂಗರ್ ಪ್ಲಸ್. ಒಳಗಡೆ ಕ್ರೇಜಿ ಆಗಿದೆ ಗುರು. 9 ಜನ ಕಂಫರ್ಟಬಲ್ ಆಗಿ ಕುತ್ಕೊಂಡು ಹೋಗ್ಬೋದು. ಸ್ಪೇಷಿಯಸ್ ಸೀಟಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ಹೆಡ್ ರೆಸ್ಟ್ ಇದೆ, ಡೆಡಿಕೇಟೆಡ್ AC ವೆಂಟ್ಸ್, ಫೋನ್ ಚಾರ್ಜಿಂಗ್ USB ಪೋರ್ಟ್ ಇದೆ ಅಂಡ್ ಎಲ್ಲಾ ಸೀಟಲ್ಲೂ ನಮಗೆ ಸೀಟ್ ಬೆಲ್ಟ್ ಆಪ್ಷನ್ ಕೂಡ ಇದೆ. ಇನ್ನೂ ಕಂಫರ್ಟಬಲ್ ಆಗಿರೋದಕ್ಕೆ ಆರ್ಮ್ರೆಸ್ಟ್ ಜೊತೆಗೆ ರಿಕ್ಲೈನ್ ಕೂಡ ಸಿಗ್ತಾ ಇದೆ, ಸೊ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಫ್ರಂಟ್ ಡಿಸೈನ್ ತುಂಬಾ ಮಾಡರ್ನ್ ಆಗಿದೆ ವಿತ್ ಕ್ರೋಮ್ ಎಲಿಮೆಂಟ್ಸ್, DRLs, ದೊಡ್ಡ ಹೆಡ್ ಲ್ಯಾಂಪ್ಸ್ ಅಂಡ್ ಫಾಗ್ ಲ್ಯಾಂಪ್ಸ್ ಆಪ್ಷನಲ್. ಅಂಡರ್ ದ ಹುಡ್ ನಮಗೆ 2.2 ಲೀಟರ್ ಡೆಕೋರ್ ವೆರಿ ಪವರ್ಫುಲ್ ಡೀಸೆಲ್ ಇಂಜಿನ್ ಇದೆ ಅಂಡ್ ಇದ್ರಲ್ಲಿ ಒಳ್ಳೆ ಪವರ್ ಜೊತೆಗೆ 200 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಅಂಡ್ ಲಾಂಗ್ ಟ್ರಿಪ್ಸ್ ಅಲ್ಲಿ ಕಾರ್ ತರ ಕಂಫರ್ಟಬಲ್ ಇರಲಿ ಅಂತ ಇದರಲ್ಲಿ ಮೋನೋಕಾಕ್ ಚಾಸಿ ಅಂಡ್ 180 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್, ಸೊ ಒಳ್ಳೆ ಸ್ಟೆಬಿಲಿಟಿ. ಕಾರ್ ಓಡಿಸ್ದಂಗಿರುತ್ತೆ, ವ್ಯಾನ್ ಅನ್ಸೋದೇ ಇಲ್ಲ. ಎಷ್ಟೇ ಲಾಂಗ್ ಹೋದ್ರೂ ಟೈರ್ಡ್ ಅನ್ಸಲ್ಲ. ಡ್ರೈವರ್ ಗೆ ನಮಗೆ ಡಿಜಿಟಲ್ ಡಿಸ್ಪ್ಲೇ, ಪವರ್ ಸ್ಟೇರಿಂಗ್, ಫ್ರಂಟ್ ವೀಲ್ ಅಲ್ಲಿ ಸೇಫ್ಟಿಗೆ ಡ್ಯೂಯಲ್ ಡಿಸ್ಕ್ ಬ್ರೇಕ್ ವಿತ್ ABS ಇರೋದ್ರಿಂದ ಸೇಫ್ಟಿಗೂ ಏನು ಕಮ್ಮಿ ಇಲ್ಲ. ಟಾಟಾ ಬಿಲ್ಡ್ ಕ್ವಾಲಿಟಿ ನಮ್ಗೆ ಗೊತ್ತಿರೋದೆ. ಅಂಡ್ ಎಲ್ಲರ ಲಗೇಜ್ ಇಡೋದಕ್ಕೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇದೆ. ಕ್ರೇಜಿ ಪಾರ್ಟ್ ಏನಂದ್ರೆ ಈ ವಿಂಗರ್ ನಾವು ಪರ್ಸನಲ್ ಯೂಸ್ಗೂ ಯೂಸ್ ಮಾಡಬಹುದು, ಕಮರ್ಷಿಯಲ್ ಆಗೂ ಯೂಸ್ ಮಾಡಬಹುದು. ಈ ವಿಂಗರ್ ಪ್ಲಸ್ ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಇದೇ ತರ ಕನ್ನಡ ಕಾಂಟೆಂಟ್ ಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡನ ಫಾಲೋ ಮಾಡಿ.